ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ಶುಕ್ರವಾರ ಮಾರ್ಕೆಟ್ ಅಲ್ಲಿ ಏನೇನಾಗಿತ್ತು ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, ನಿಫ್ಟಿ 50 ಶುಕ್ರವಾರ 155 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 254 ಪಾಯಿಂಟ್ಸ್ ನೆಗೆಟಿವ್. ಸೆನ್ಸೆಕ್ಸ್ 465 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ 3 ಮದರ್ ಇಂಡಿಸಸ್ ನೆಗೆಟಿವ್ ಆಗಿದೆ. ಸೊ ಬೇರಿಶ್ನೆಸ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ನಾನು ಹೇಳ್ತಾ ಇದ್ದೀನಿ, ಪಾಸಿಟಿವ್ ಇದ್ರೆ ಅದು ಒಂದು ಫಿಯರ್ ಕ್ರಿಯೇಟ್ ಆಗುತ್ತೆ ಅಂತ ಮಾರ್ಕೆಟ್ ಅಲ್ಲಿ. ಸೊ ಇಂದು ಒಂದು ಪಾಸಿಟಿವ್ ಆಗಿದೆ, ಬಟ್ ನಾಟ್ ದೊಡ್ಡ ಪಾಸಿಟಿವ್ ಏನಾಗಿಲ್ಲ. ಸೊ ಹಾಗಾಗಿ ನಾವು ಇದನ್ನ ನ್ಯೂಟ್ರಲ್ ಟು ಬೇರಿಶ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಇನ್ನು ಗಿಫ್ಟ್ ನಿಫ್ಟಿ ಗೋಲ್ಡ್ ಬೀಸ್ ಬಗ್ಗೆ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ ನ ನೀವು ಅಬ್ಸರ್ವ್ ಮಾಡಿದ್ರೆ 6500 ಪ್ರೀ ಕೋವಿಡ್ ಲೆವೆಲ್ ಪ್ರೈಸ್ ಗಿಂತ ಕೆಳಗಡೆ ಇರೋದ್ರಿಂದ ನೀವು ನೋಡಬಹುದು. ಸೊ ಇದು ಡೇಟಾ ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ನೋಡೋಣ. ನಿಫ್ಟಿ 50 ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಬಂದಿರೋದನ್ನ ನೀವು ನೋಡಬಹುದು. ಒಂದು ಸ್ಟ್ರಾಂಗ್ ಸೆಲ್ ಆಫ್. ನೋಡಿ, ಇಲ್ಲೊಂದು ಗ್ಯಾಪ್ ಝೋನ್ ಇತ್ತು ಅಂತ ನಾವು ಮಾತಾಡ್ತಾ ಇದ್ವಿ. ನಾವು ಶುಕ್ರವಾರ ಪ್ರೀ ಮಾರ್ಕೆಟ್ ಅಲ್ಲಿ ಹೇಳ್ತಾ ಇದ್ದೆ, ಒಂದು ಸೆಲ್ ಆಫ್ ಬರುತ್ತೆ. ಸೆಲ್ ಆಫ್ ಬಂದು ಅದು ಈ S3 ಇದೆ ಅಲ್ವಾ, S3 25,720 ಆ ಲೆವೆಲ್ಸ್ ಬರಬೇಕು ಮಾರ್ಕೆಟ್ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಕರೆಕ್ಟ್ ಆಗಿ ಒಂದು ಎಕ್ಸಿಟ್ ಆಗಿದೆ. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಬೆರಿಶ್ ಆಗಿದೆ ಅಂತ ನಾವು ತಿಳ್ಕೊಬಹುದು. ಇನ್ನು ನಿಫ್ಟಿ 50 ಕೂಡ ಒಂದು ಇನ್ವರ್ಟೆಡ್ ಹ್ಯಾಮರ್ ಫಾರ್ಮ್ ಆಗಿರೋದನ್ನ ನೀವು ನೋಡಬಹುದು. ಸೊ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆಯಾ ನೋಡೋಣ ಕೊನೆಯಲ್ಲಿ. ಇನ್ನು ನಾವು ನಿಫ್ಟಿ 50 ನೋಡಿ, ನಿಫ್ಟಿ 50 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನಾವು ನೋಡಿ, ಬಿಗಿನಿಂಗ್ ಅಲ್ಲಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ರ್ಯಾಲಿ ಬಂದು ನಂತರದಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಇಂದ ಸ್ಟ್ರಾಂಗ್ ಸೆಲ್ ಆಫ್ ಬಂದಿರೋದನ್ನ ನೀವು ಕಾಣ್ತಾ ಹೋಗ್ಬೋದು. ಆಯ್ತಾ, ಸ್ಟ್ರಾಂಗ್ ಸೆಲ್ ಆಫ್ ಬಂದು ಲೋ ಫಾರ್ಮೇಶನ್ ಮಾಡಿರೋ ಕ್ಯಾಂಡಲ್ಸ್ ಗಳನ್ನ ನೀವು ನೋಡಬಹುದು. ಸೊ ಡೇಟಾ ನಮಗೆ ಬೆರಿಶ್ ಆಗಿದೆ. ಇನ್ನು ನಾವು ಸೆಕ್ಟರಲ್ ವೈಸ್ ಬರೋದಾದ್ರೆ ನಿಫ್ಟಿ 80 ನೆಗೆಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ನೆಗೆಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ಆಟೋ ಸೆಕ್ಟರ್ ನೆಗೆಟಿವ್ ಮತ್ತು ಮೆಟಲ್ ಸೆಕ್ಟರ್ ಕೂಡ ನೆಗೆಟಿವ್ ಆಗಿದೆ. ಸೊ ಬೆರಿಶ್ನೆಸ್. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ ಬರೋದಾದ್ರೆ ಸೆಂಟಿಮೆಂಟ್ ಬೆರಿಶ್ ಆಗಿದೆ, ಹೆಚ್ಚು ಡಿಕ್ಲೈನ್ ಕಡೆ ಇರೋದ್ರಿಂದ. ಇನ್ನು ನಾವು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನೋಡಿ, 9 ಕಂಪನಿಗಳು ಪಾಸಿಟಿವ್, 41 ಕಂಪನಿಗಳು ನೆಗೆಟಿವ್. ಸೊ ಡೇಟಾ ಬೆರಿಶ್ನೆಸ್. ನಿಫ್ಟಿ ಬ್ಯಾಂಕಿನಲ್ಲೂ ಕೂಡ 6 ಬ್ಯಾಂಕ್ ಪಾಸಿಟಿವ್, 6 ಬ್ಯಾಂಕ್ ನೆಗೆಟಿವ್. ಸೊ ಡೇಟಾ ನ್ಯೂಟ್ರಲ್. ಆಪ್ಷನ್ ಚೈನ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗಿರೋ ಆಪ್ಷನ್ ಚೈನ್ ಬಂದು 4 ನವೆಂಬರ್ 2025. ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಸೊ ಡೇಟಾ ಬೆರಿಶ್ನೆಸ್. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಬೈ ಆಗಿರೋದನ್ನ ನೋಡಬಹುದು. ಇನ್ನು PCR ರೇಷಿಯೋ ಬರೋದಾದ್ರೆ PCR ರೇಷಿಯೋ ನಮಗೆ ಆಲ್ರೆಡಿ 0.5 ಹತ್ರ ಇದೆ. ಇಲ್ಲಿಂದ ಒಂದು ವಿ ಶೇಪ್ ಮಾರ್ಕೆಟ್ ಬರುತ್ತಾ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ. ಓಕೆನಾ, ನ್ಯಾಪ್ಕಾಯಲ್ಲಿ PCR ರೇಷಿಯೋ ನಮಗೆ ಇವಾಗ 0.5 ಹತ್ರ ಇದೆ. ಸೊ ಇದು ಓವರ್ ಸೋಲ್ಡ್ ಝೋನ್ ನ್ಯಾಪ್ಕಾಯಲ್ಲಿ. ಸೊ ಇನ್ನು ಹೆಚ್ಚು ರೆಸಿಸ್ಟೆನ್ಸ್ ಸಪೋರ್ಟ್ ಅಂತ ನೋಡಿದ್ರೆ ನೋಡಿ, ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್ ಅಲ್ಲಿ 25,800 ಹೆಚ್ಚು ರೆಸಿಸ್ಟೆನ್ಸ್ ಇರೋದನ್ನ ನೀವು ನೋಡಬಹುದು. ನಂತರದಲ್ಲಿ 25,900 ಕೂಡ ಒಂದು ರೆಸಿಸ್ಟೆನ್ಸ್ ನ ನೀವು ಕಾಣಬಹುದು. ಸೊ ಡೇಟಾ ನಮಗೆ ಬೆರಿಶ್ ಆಗಿದೆ. ಸೊ ಸಪೋರ್ಟ್ ನಮಗೆ ಸಪೋರ್ಟ್ ಸೈಡ್ ಇರಲ್ಲ, ರೆಸಿಸ್ಟೆನ್ಸ್ ಸೈಡ್ 25,800 ಮತ್ತು 25,900 ನಮಗೆ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇನ್ನು FIDA ಡೇಟಾ ಬರೋದಾದ್ರೆ FIS ನೋಡಿ 6,769 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ, DIS 7,068 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸೊ FIS ಸೆಲ್ ಮಾಡಿರೋದು ನೆಗೆಟಿವ್. ಇನ್ನು ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಕೂಡ ಸೆಲ್ ಮಾಡಿದ್ದಾರೆ. ಸೊ ಡೇಟಾ ನಮಗೆ ಕಂಪ್ಲೀಟ್ ಬೆರಿಶ್ನೆಸ್ ಅಂತ ತೋರಿಸ್ತಾ ಇದೆ. ಇನ್ನು ಗ್ಲೋಬಲ್ ಮಾರ್ಕೆಟಿಗೆ ಬರೋದಾದ್ರೆ ನೋಡೋಣ. ಮೊದಲು US ಫ್ಯೂಚರ್ಸ್ ನ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, US 30 ಪಾಸಿಟಿವ್ ಆಗಿದೆ, US 500 ಪಾಸಿಟಿವ್, US ಟೆಕ್ 100 ಪಾಸಿಟಿವ್ ಆಗಿದೆ. ಸೊ ಡೇಟಾ ನಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಇನ್ನು ಕ್ಯಾಶ್ ಮಾರ್ಕೆಟಿಗೆ ಬರೋದಾದ್ರೆ ನೋಡಿ, ಹೇಗೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆಗಿದೆ ನೋಡ್ಕೊಂಡ್ ಬಂದ್ಬಿಡೋಣ ಒಂದ್ಸಲ. ನೋಡಿ, ಡೋ ಜೋನ್ಸ್ ಪಾಸಿಟಿವ್ ಆಗಿದೆ, S&P 500 ಪಾಸಿಟಿವ್, ನ್ಯಾಸ್ಡಾಕ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು ನಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಯುರೋಪಿಯನ್ ಮಾರ್ಕೆಟ್ DAX ನೆಗೆಟಿವ್, FTSE 100 ನೆಗೆಟಿವ್, CSE 40 ನೆಗೆಟಿವ್. ಸೊ ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಈಗ ಆಲ್ರೆಡಿ ಓಪನ್ ಆಗಿಲ್ಲ ಇದು ನಿಕಾಯ್. ಇವತ್ತು ಕೂಡ ರಜಾ ಇದೆ. ಐ ಥಿಂಕ್ ನಿಕಾಯ್ 225 ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ರಜಾ ಇದೆ ಮಂಡೇ ಜಪಾನೀಸ್ ಮಾರ್ಕೆಟ್ ರಜಾ ಇರುತ್ತೆ. ಸೊ ನ್ಯಾಪ್ಕಾಯಲ್ಲಿ. ಸೊ ಹಾಗಾಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಮಾರ್ಕೆಟ್. ಇನ್ನು ಹ್ಯಾಂಗ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಮತ್ತು ಕಾಸ್ಪಿ ಈಗ ಆಲ್ರೆಡಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ಸೊ ಡೇಟಾ ನಮಗೆ ನ್ಯೂಟ್ರಲ್ ಟು ಬೇರಿಶ್ ಡೇಟಾನ ಸಜೆಸ್ಟ್ ಮಾಡ್ತಾ ಇದೆ ಇಲ್ಲಿ. ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್, ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ ಮತ್ತು ಏಷ್ಯನ್ ಮಾರ್ಕೆಟ್ ನಮಗೆ ಪಾಸಿಟಿವ್. ನಿಕಾಯ್ ಹ್ಯಾಂಗ್ ನೆಗೆಟಿವ್ ಮತ್ತು ಕಾಸ್ಪಿನ್ ಪಾಸಿಟಿವ್ ಆಗಿದೆ. ಸೊ ನಾವು ಡೇಟಾನ ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇನ್ನು ADRC ಬರೋದಾದ್ರೆ ಇನ್ಫೋಸಿಸ್ ADR ನೆಗೆಟಿವ್, ವಿಪ್ರೋ ADR ನೆಗೆಟಿವ್, ICICI ಬ್ಯಾಂಕ್ ನೆಗೆಟಿವ್, HDFC ಬ್ಯಾಂಕ್ ನೆಗೆಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ 5 ಮದರ್ ಇಂಡಿಸಸ್ 5 EDRs ನೆಗೆಟಿವ್ ಆಗಿದೆ. ಇನ್ನು ಈಗ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡೋಣ. ಗಿಫ್ಟ್ ನಿಫ್ಟಿ ಏನ್ ಹೇಳ್ತಾ ಇದೆ, ನಿಫ್ಟಿ ನವೆಂಬರ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ ಸೊ ಒಂದು ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಇಂಡಿಕೇಶನ್ ಕೊಡ್ತಾ ಇದೆ.
ಸೊ ಇದ್ರ ಜೊತೆಗೆ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡು ಅನಾಲಿಸಿಸ್ ನೋಡ್ಕೊಳ್ಳೋಣ. ನೋಡಿ R1 25,953, R2 26,032, R3 26,100. ಸಪೋರ್ಟ್ ಸೈಡ್ ಬರೋದಾದ್ರೆ S1 25,722, S2 ಬಂದ್ಬಿಟ್ಟು 25,508, S3 ಬಂದ್ಬಿಟ್ಟು 25,376. ಸೊ ಈಗ ನಾವು ನೋಡಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ಝೋನ್ಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇಂಪಾರ್ಟೆಂಟ್ ಏನೇನು ಅಂತ ಹೇಳಿದ್ರೆ, ಬಿಗಿನಿಂಗ್ ಅಲ್ಲಿ ನೋಡಿ ನಿಮಗೆ ಸ್ಟೋಕ್ಯಾಸ್ಟಿಕ್ RSI ನೋಡೋಣ. ಒಂದೇ ನಿಮಿಷ. ಸ್ಟೋಕ್ಯಾಸ್ಟಿಕ್ RSI ನೀವು ನೋಡಿದ್ರೆ ಅಂತ ಹೇಳಿದ್ರೆ, ಸ್ಟೋಕ್ಯಾಸ್ಟಿಕ್ RSI ನೋಡಿದ್ರೆ ಅಂತ ಹೇಳಿದ್ರೆ ಓವರ್ ಬಾಟ್ ಝೋನ್ ಇಂದ ನಿಮಗೊಂದು ಸೆಲ್ ಆಫ್ ಬರ್ತಿರೋದು, ಲೈಕ್ ಒಂದು ರಿವರ್ಸಲ್ ಆಗ್ತಾ ಇರೋದನ್ನ ನೋಡ್ಬೋದು, ಅಥವಾ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇರೋದನ್ನ ನೀವು ನೋಡ್ಬೋದು. ಸೊ ಸ್ಟೋಕ್ಯಾಸ್ಟಿಕ್ RSI 0 ಬರೋವರೆಗೂ ಕೂಡ ನಿಮಗೆ ಇನ್ವೆಸ್ಟ್ಮೆಂಟ್ ಯಾವುದು ಆಪರ್ಚುನಿಟಿ ಇರಲ್ಲ. ಸೊ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇರೋ ಚಾನ್ಸಸ್ ಕಾಣಿಸ್ತಾ ಇದೀವಿ. ಸೊ ಹಾಗಾಗಿ ಇವತ್ತು FIDS ಡೇಟಾದಲ್ಲೂ ಕೂಡ ನಾವು ನೋಡ್ತಾ ಇರೋ ಹಂಗೆ ಒಂದು ಸೆಲ್ ಆಫ್ ಕಾಣ್ತಾ ಇದೀವಿ. ಗ್ಲೋಬಲ್ ಮಾರ್ಕೆಟ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಒಂದು ಬಿಗಿನಿಂಗ್ ಅಲ್ಲಿ ಒಂದು ಸೆಲ್ ಆಫ್ ಬರ್ಬೋದು. ಆದರೆ ಜ್ಞಾಪಕ ಇಲ್ಲಿ PCR ರೇಷಿಯೋ ನಮಗೆ 0.5 ಇದೆ. ಸೊ PCR ರೇಷಿಯೋ 0.5 ಇರೋದ್ರಿಂದ ಸೊ ಒಂದು ವಿ ಶೇಪ್ ಮಾರ್ಕೆಟ್ ಬರ್ಬಹುದಾ, ಗ್ಯಾಪ್ ಡೌನ್ ಆಗಿ ಒಂದು ವಿ ಶೇಪ್ ಮಾರ್ಕೆಟ್ ಬರ್ಬೋದಾ. ಆದ್ರೆ ಎಲ್ಲಿಂದ ಸಪೋರ್ಟ್ ತಗೊಳುತ್ತೆ ಮಾರ್ಕೆಟ್ ಅಂತ ಹೇಳಿದ್ರೆ, ತುಂಬಾ ಇಂಪಾರ್ಟೆಂಟ್ ಝೋನ್ ಆಗಿರುವ 25,700 ಮತ್ತು 25,500 ಈ ಝೋನ್ಗಳು ಜ್ಞಾಪಕ ಇರಲಿ. ಈ ಝೋನ್ ಇಂದ ಒಂದು ರಿವರ್ಸಲ್ ಬರೋ ಚಾನ್ಸಸ್ ಕೂಡ ಇರುತ್ತೆ PCR ರೇಷಿಯೋ ವಿ ಶೇಪ್ ರಿಕವರಿ ಆಗೋದ್ರಿಂದ. ಸೊ ನೋಡೋಣ. ಸೊ ಇವತ್ತು ಬಿಗಿನಿಂಗ್ ಅಲ್ಲಿ ಸೆಲ್ ಆನ್ ರ್ಯಾಲೀಸ್ ಇರುತ್ತೆ, ನಂತರದಲ್ಲಿ ಒಂದು ವಿ ಶೇಪ್ ರಿಕವರಿ ಬರೋ ಮಾರ್ಕೆಟ್ ಚಾನ್ಸಸ್ ಕೂಡ ಇದೆ ಅಂತ ಅಂದ್ಬಿಟ್ಟು ಪ್ರೆಡಿಕ್ಟ್ ಮಾಡಬಹುದು ಅಂತ ನಾನು ಹೇಳ್ತಾ ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಥ್ಯಾಂಕ್ ಯು.